ನೋಡಿ, ನಮಗೇನು ಭಾಳಷ್ಟು ಬಿಲ್ಲುಗಳು ಚರ್ಚೆ ಇದೆಲ್ಲ ಇದೆ. 3 ದಿವಸ ಮಾತು ಇರುವಂಥದ್ದು. ನೀವೆಲ್ಲ ರೆಸ್ಪಾನ್ಸಿಬಿಲಿಟಿ ಇಲ್ಲಿ ಜವಾಬ್ದಾರಿ ಓದಿರಿ, ಅಲ್ಲಿ ಕೊಡ್ತಾವಿದ್ದೀರಿ. ಈಗೇನಿದೆ, ಒಬ್ಬರು ಇವತ್ತು ನಿಯಮದ ಪ್ರಕಾರ ಇವತ್ತು ಅಜಯ್ ಮೋಶನ್ ಅವ್ರು ಸಬ್ಮಿಟ್ ಮಾಡಿ ಒಂದು ಪ್ರಿಲಿಮಿನರಿ ಸಬ್ಮಿಟ್ ಮಾಡ್ತಿದ್ದಾರೆ. ಸುರೇಶ್ ಕುಮಾರ್ ಕರೆಕ್ಟಾಗಿ ಹೇಳಿ ಮಾತಾಡಲಿ, ಮತ್ತು ಅದಕ್ಕೆ ಅಡ್ಡಿಪಡಿಸುವಂಥ ಯಾವುದೊಂದು ಆಗೋದಂತ ವಿಚಾರ ಬೇಡ ಅಂತ ಹೇಳಿ ಒಂದು ವಿಚಾರ. ಇಲ್ಲಿ ಅವರು ಇಡಿಯ ಬಗ್ಗೆ ಅಂತ ಮಾತಾಡೋದಲ್ಲ, ಅಲ್ಲ ಹೇಳಿಕೆ ಆಯ್ತು, ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಇಲ್ಲಿರುವಂಥ ಅವ್ರ ಮೇನ್ ಅದೇನಿದೆ ಅಂತ ಹೇಳಿದರೆ, ಇವತ್ತು ಸರ್ಕಾರ ಇವತ್ತು ಅವ್ರು ಇರ್ಬೋದು, ನಾಳೆ ನೀವು ಬರ್ಬೋದು ಅಲ್ವಾ, ಯಾರು ಎಲ್ಲಿ ಕೂಡ ಪರ್ಮನೆಂಟ್ ಇರುವುದಿಲ್ಲ. ಆದರೆ ಒಂದು ತನಿಖಾ ಸಂಸ್ಥೆಯವರು ಒಬ್ಬರ ಅಧಿಕಾರಿ ಕರೆಸಿ ಇವರ ಮೇಲೆ ಕಂಪ್ಲೇಂಟ್ ಕೊಡಿ, ಇವರ ಮೇಲೆ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರಲ್ಲ, ಇದು ನಮಗೆ ಇಂಪಾರ್ಟೆಂಟ್. ದಿಸ್ ಇಸ್ ಇಂಪಾರ್ಟೆಂಟ್. ನಾನು ಯಾರಿಗೂ ಬರ್ಬೋದು ಪರಿಸ್ಥಿತಿ, ಅದರ ಬಗ್ಗೆ ಮಾತ್ರ ನಾವು ನಮ್ಮದನ್ನು ಬ್ಯಾಸ್ ಬೇಡ. ಈಗ ಅದರ ಬಗ್ಗೆ ಇರುವಂತ ವಿಚಾರ ಅದು ಸಬ್ಮಿಷನ್ ಮಾಡಲಿ, ಮತ್ತೆ ಬಗ್ಗೆ ಚರ್ಚೆ ಮತ್ತೆ ಏನಂತ ನೋಡೋದು ವಿಚಾರ ಮಾಡುವ. ಈಗ ಅವರು ಒಂದು FIR ಕೊಟ್ಟಿದ್ದಾರೆ, ಯಾರೋ ಈ ಕಲ್ಲೇಶನ್ ಅಂತ ವ್ಯಕ್ತಿ ಕೊಟ್ಟಿದ್ದಾರೆ. ಯಾವತ್ತು 16ನೇ ತಾರೀಕು ಅವ್ರನ್ನ ವಿಚಾರಣೆ ಕರೆದಿದ್ದಾರೆ ಅಂತ. ತಿರ್ಗಾ 18ನೇ ತಾರೀಕು ಅವ್ರ ವಿಚಾರಣೆ ಕರಿಬೇಕು, ಕರೆದು ನಿನ್ನ ಅರೆಸ್ಟ್ ಮಾಡ್ತೀನಿ ಅಂತ ಅವನು FIR ಕಾಪಿನಲ್ಲಿರುವಂತ ಕಂಪ್ಲೇಂಟ್ ಇರುವಂತ ವಿಚಾರ. ಹೌದು, 18ಕ್ಕೆ ಅರೆಸ್ಟ್ ಮಾಡಿದಾರ. ಈಗ ನೀವು ಅವರ ವಕೀಲರ ಅಲ್ಲ ವಕೀಲರಲ್ಲ, ಅವರಿಗೆ ಸಬ್ಮಿಟ್ ಮಾಡ್ಲಿಕ್ಕೆ ಮುಖ್ಯಮಂತ್ರಿ ಮೇಲೆ ಅದೇನಂತ ನೋಡೋದು. ಅವರವರ ವಕೀಲರನ್ನು ನೋಡ್ತಾರೆ. ಅವರ ಮೆಂಬರ್ ಸಬ್ಮಿಷನ್ ಮಾಡಲಿ. ಮುಖ್ಯಮಂತ್ರಿಗಳ ಈಗ ಈಗ ವಿಚಾರಣೆ ಅವರೊಂದು ಪ್ರಸ್ತಾವನೆ ಸಲ್ಲಿಸ್ತಾರೆ, ಸಬ್ಮಿಷನ್ ಮಾಡಿ ಮತ್ತೆ ನೀವು ಚರ್ಚೆ ಮಾಡಬಹುದು. ನಮ್ಮ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ವ್ಯವಸ್ಥೆ ಒಳಗೆ ಸಿಕ್ಸು ಅಂತ ಹೇಳಿ ಒಬ್ಬ ಅಧಿಕಾರಿಯನ್ನ ಒಬ್ಬ ಇಡಿ ಅಧಿಕಾರಿ ಕೇಳ್ತಾನೆ ಅಂದ್ರೆ ಅದನ್ನು ನೋಡ್ಕೊಂಡು ಸುಮ್ಮನೆ ಇನ್ನೆಲ್ರಿ ಮಾಡೋಣ, ಸದನದಲ್ಲೇ ಚರ್ಚೆ ಮಾಡ್ಬೇಕಿದ. ಇದಕ್ಕೆ ಯಾರು ಕಾರಣಕರ್ತರ ಇದ್ದಾರೆ, ಇಡಿನ ಯಾರು ಕಳಿಸಿದ್ರು ದೇಶದಲ್ಲಿ? ಸಬ್ಮಿಷನ್ ಮಾಡ್ಲಿ ಅವ್ರೀಗ. ಆಯ್ತು, ಸಬ್ಮಿಷನ್ ಮಾಡ್ಲಿ. ಈಗ ನಾನೀಗ ಸಬ್ಮಿಷನ್ ಅವ್ರಿಗೆ ನಿಮ್ಮವ್ರದ್ದು ಏನಾದ್ರು ಹೇಳಿದ್ರ? ಇಲ್ಲ ಅವ್ರು ಏನು ಸಬ್ಮಿಷನ್ ಮಾಡ್ತಾರೆ, ಆಯ್ತು ಸಬ್ಮಿಷನ್ ಇನ್ವೆಸ್ಟಿಗೇಷನ್ ಮಾಡಿ ಪೊಲೀಸರು ಚರ್ಚೆ ಮಾಡ್ರಿ. ಈ ರೀತಿ ನಾವು ಮಾತಾಡೋದು ನೀವು ಈ ರೀತಿ ಮುಖ್ಯಮಂತ್ರಿಗಳ ರಕ್ಷಣೆ ಈ ರೀತಿ ಪರಿಸ್ಥಿತಿ ಅಲ್ವಾ? ಪ್ರಜಾಪ್ರಭುತ್ವ ಇದು ನೈತಿಕತೆ ಬರೀ ಗಲಾಟಿ ಯಾಕ್ರಿ ಗಲಾಟೆ ಮಾಡ್ತೇನೆ? ನನ್ನ ಹಕ್ರಿ, ನಾನು ನೇಮ 60 ತಂದಿದ್ದೀನಿ, ನನ್ನ ಹಕ್ಕು. ಹಗರಣ ಮಾಡಿದ್ದು ನಾನು ಮಾತಾಡಿದ ತಪ್ಪಾದ್ರೆ ನನಗೆ ಶಿಕ್ಷೆ ಕೊಡಿ. ಇಡಿ ಕರ್ಕೊಂಡ್ಬಂದು ಇಡಿ ತಂದ್ಬಿಟ್ಟು
ನೀವ್ ಯಾಕೆ ಶರತ್ ಬಗ್ಗೆ ಸಬ್ಮಿಟ್ ಮಾಡಲಿ. ನೀವ್ ಯಾಕೆ ಶಿವಲಿಂಗ ನೀವ್ ಯಾಕೆ ಪ್ರಾಬ್ಲಮ್ ಮಾಡ್ತೀರಾ ಅವ್ರಿಗೆ? ಇವರಾದ್ರೆ ಹೌದು ಅಪೋಸಿಷನ್ ಪ್ರಾಬ್ಲಮ್ ಮಾಡ್ಬೋದು. ನೀವ್ ನಂಜೇಗೌಡ್ರೆ ಕೂತ್ಕೊಳ್ಳಿ. ತಪ್ಪನ್ನ ತನಿಖೆ ಮಾಡೋ ಇವ್ರಿಗೆ